ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಕುರ್ತಿ ಕಾಲರ್ ನೆಕ್ ಅಂದರೆ ಇದು ಕಾಲರ್ ನೆಕ್ ಮಾಡಲಿಕ್ಕೆ ಅಂತ ಹೇಳಿ ಬ್ಯಾಕು ಫ್ರಂಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ಏನಿದೆ ಈ ಡಿಸೈನ್ನ ಹೇಗೆ ಮಾಡೋದು, ತುಂಬ ಈಸಿಯಾಗಿ ಹೇಗೆ ಡಿಸೈನ್ನ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಿಕ್ಕತ್ತೆ. ಸೊ ಇದು ಏನಿದೆ ಇದಕ್ಕೆ ಕಾಲರ್ನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಕುರ್ತಿಗೆ ಹಾಫ್ ಕಾಲರ್ನ ಹೇಗೆ ಅಟ್ಯಾಚ್ ಮಾಡೋದು, ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಚಾನಲ್ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನಾದರೂ ಕೊಡಿ. ಓಕೆ, ಸೊ ಇಲ್ಲಿ ನೋಡಿ ಹಾಫ್ ಇಂಚಿಗೆ ಮಾತ್ರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಅಲ್ಲಿ ನೆಕ್ ಶೇಪ್ ತೆಗೆದಿದ್ದೀನಿ. ಹಾಫ್ ಇಂಚ್ ಮಾತ್ರ. ಓಕೆನಾ? ಫ್ರಂಟ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬಹುದು. ಸೊ ಇದು ಬಂದು ಹಾಫ್ ಕಾಲರ್ ನೆಕ್. ಓಕೆ, ಸೀದಾ ಹಾಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟ್ ಏನಿದೆ ಸೊ ಇದ್ರ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಫಸ್ಟ್ ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಬೇಡ. ನೋಡಿ ಎಕ್ಸಾಕ್ಟ್ ಆಗಿ ಬರಬೇಕು. ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಫ್ ಇಂಚ್ ಮಾರ್ಜಿನ್ ಅಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿ. ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಈಗ ನೀವೇನ್ ಮಾಡ್ಬೇಕು, ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಈ ಶೋಲ್ಡರ್ ಅಟ್ಯಾಚ್ ಇಲ್ಲಿ ಕರೆಕ್ಟ್ ಆಗಿ ನೀವು ಇದನ್ನ ಈ ತರ ಇಟ್ಕೊಂಡು ಸೆಂಟರ್ಗೆ ನೀವು ನಾಚ್ ಹಾಕೋಬೇಕು. ನೋಡಿ ನಾನು ಇಲ್ಲಿ ಆಲ್ರೆಡಿ ಹಾಕೊಂಡಿದ್ದೀನಿ. ಈ ಶೋಲ್ಡರ್ ಅಟ್ಯಾಚ್ ಏನಿರುತ್ತೆ ಸೊ ಇದು ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಸೆಂಟರ್ಗೆ ನಾಚ್ ಹಾಕೊಳ್ಬೇಕು. ಓಕೆನಾ? ಸೊ ಈ ರೀತಿ ನಾಚ್ ಹಾಕೊಂಡು ಈಗ ಇದನ್ನ ಸೈಡ್ ಅಲ್ಲಿ ಇಡೋಣ. ಈಗ ನಾವು ಒಂದು ಕಾಲರ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಕ್ಯಾನ್ವಾಸ್ ತಗೊಂಡಿದ್ದೀನಿ. ಸೊ ಇದು ಕ್ಯಾನ್ವಾಸ್, ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹಾಕೊಳ್ಳಿ. ಓಕೆನಾ? ಸೊ ಇದು ಬಂದು ಪ್ಯಾಂಟ್ ಪೀಸ್ ಡಿಸೈನ್ ಮಾಡಕ್ಕೂ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ನಾ ಏನ್ ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾಂಬಿನೇಷನಲ್ ಪ್ಯಾಂಟ್ ಪೀಸ್ ಕೊಟ್ಟಿದ್ದಲ್ಲ, ಸೊ ಪ್ಯಾಂಟ್ ಪೀಸ್ ಸ್ಟಿಚ್ ಆಗಿದೆ. ಮಿಕ್ಕಿರುವಂತಹ ಬಟ್ಟೆನಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇಷ್ಟ ಅಗಲದ ಬಟ್ಟೆ ತಗೊಳ್ಳಿ. ಇಷ್ಟ ಅಗಲದ ಅಂತಂದ್ರೆ ಒಂದು 5 ಇಂಚ್ ಅಗಲ ತಗೊಳ್ಳಿ. ಅದ್ರಲ್ಲಿ ಕಟ್ ಮಾಡಿ ತೆಗಿಬಹುದು ಎಕ್ಸ್ಟ್ರಾ ಆದ್ರೆ. ಓಕೆನಾ? ಸೊ ಫಸ್ಟಿಗೆ ನಾವು ಕಾಲರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿ ಇದು. ಹಾಫ್ ಕಾಲರ್ ನೆಕ್ ಅಲ್ಲಿ ಕಾಲರ್ ಮಾಡೋದು ತುಂಬಾನೇ ಈಸಿ. ಸೊ ಫಸ್ಟ್ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ಬಿಡಿ. ಸ್ಟ್ರೈಟ್ ಆಗಿ ಕಟ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ಒಂದು ಲೈನ್ ಹಾಕೊಳ್ಳಿ ಈ ರೀತಿ. ನೋಡಿ ಎರಡನ್ನೂ ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ನೋಡಿ ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ಕೇಲ್ ಅಲ್ಲಿ ಈ ರೀತಿ ಬೇಕಾದ್ರೆ ಒಂದು ಲೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿರ್ಲಿ. ಕಟ್ ಮಾಡ್ಕೊಳ್ಳಿ. ಇವಾಗ ಏನಾದ್ರೂ ಒಂಚೂರು ಅಂಕು ಆ ತರ ಎಲ್ಲ ಇದ್ರೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ? ನೋಡಿ ಇದು ಬಂದು ನಾನು 2 ಇಂಚ್ ಅಗಲ ತಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ನಾವು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಯೋಣ. 2 ಇಂಚು 1.5 ಇಂಚ್ ಇದ್ರೂ ಓಕೆ, ಯಾವ್ದಕ್ಕೂ ಯೂಸ್ ಮಾಡಿ ಮಿಕ್ಕಿರುವಂತಹ ಕ್ಯಾನ್ವಾಸ್ ಇದು. ಓಕೆನಾ? ಸೊ ಅದರಲ್ಲೇ ಕಾಲರ್ನ ಕಟ್ ಮಾಡ್ತಾ ಇದ್ದೀನಿ. ಮಿನಿಮಮ್ 2 ಇಂಚ್ ಅಗಲ ತಗೊಂಡಿದ್ದಾದ್ಮೇಲೆ ಸೊ 1 ಇಂಚ್ಗೆ ನೋಡಿ ಕೆಳಗಡೆಯಿಂದ 1 ಇಂಚ್ಗೆ ಈ ತರ ಮಾರ್ಕ್ ಮಾಡಿ. ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳಿ. ಬಿಗಿನರ್ಸ್ ಯಾರಿದ್ದೀರಾ ಪಿನ್ ಮಾಡ್ಕೊಂಡ್ಬಿಡಿ ಕ್ಯಾನ್ವಾಸ್ನ. ಸೊ ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಓಕೆನಾ? ಈ ತರ ಮಾಡ್ಕೊಂಡು ನಮ್ಮ ಬಾಡಿ ಪಾರ್ಟ್ನ ತಗೊಳ್ಳೋಣ. ಸೊ ಬಾಡಿ ಪಾರ್ಟ್ ಏನ್ ನಾಚ್ ಹಾಕೊಂಡಿದೀವಿ ನಾವು, ಆ ನಾಚ್ ಹತ್ರ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲೇನು ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ ಇಲ್ಲಿಂದ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಇಲ್ಲಿಂದನೂ ಅಷ್ಟೇ 2.5 ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ.
ಏನ್ ನಾಚ್ ಹಾಕಿದೀವಿ ಇಲ್ಲಿ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಟೇಪ್ ಇಂದ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಕರೆಕ್ಟಾಗಿ ಎಲ್ಲೂ ಟೇಪ್ನ ಲೂಸ್ ಬಿಡಬೇಡಿ, ಎಕ್ಸ್ಟ್ರಾ ಬಿಡಬೇಡಿ, ಟೈಟಾಗಿ ಎಳಿಬೇಡಿ. ಅದು ಹೇಗಿದೆ ಹಾಗೆ ಟೇಪ್ನಲ್ಲಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಫೋಲ್ಡೆಡ್ ಅಲ್ಲಿ. ಸೊ ಇಲ್ಲಿಗೆ ಎಷ್ಟು ಬರ್ತಾ ಇದೆ? ನಂದು 6.5 ಇಂಚು ಬರ್ತಾ ಇದೆ. ಸೊ ನಿಮ್ಮದು ಎಷ್ಟು ಬರುತ್ತೆ ಸೊ ಅಷ್ಟು ನೀವು ಮೆಷರ್ ಮಾಡ್ಕೊಳ್ಳಿ. ನೋಡಿ, ಒಂದು ಪಿನ್ ಮಾಡ್ಕೊಂಬಿಡಿ ಬೆಸ್ಟ್. ಈ ತರ ಒಂದು ಪಿನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ 6.5 ಬಂತು ಫೋಲ್ಡೆಡ್ ಅಲ್ಲಿ. ಇದು ಫೋಲ್ಡೆಡ್ ಕ್ಯಾನ್ವಾಸ್ ಬಂದು ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿಂದ 6.5ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 6.5. ಈ ತರ ಇಲ್ಲೊಂದು ಲೈನ್ ಹಾಕೊಂಡು ಇಲ್ಲಿಂದ ನೀವು ಜಸ್ಟ್ ಈ ರೀತಿ ಶೇಪ್ ಕೊಡಿ, ರೌಂಡ್ ಶೇಪ್ ಕೊಡಿ. ಸೊ ಇಷ್ಟೇ, ನೀವು ಹಾಫ್ ಕಾಲರ್ ನೆಕ್ಗೆ ಕಾಲರ್ನ ಮಾರ್ಕ್ ಮಾಡೋವಂಥದ್ದು ಇಷ್ಟೇ. ಇದರಲ್ಲಿ ಏನೂ ಇಲ್ಲ. ಈಸಿ, ಸಿಕ್ಕಾಬಿಡೆ ಈಸಿ. ಬಿಗಿನರ್ಸ್ ಯಾರು ಬೇಕಾದ್ರೂ ಮಾಡ್ಬೋದು. ಈ ತರ ಮಾರ್ಕ್ ಮಾಡಿದಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ. ಓಕೆನಾ? ಸೊ ಇದು ಫೋಲ್ಡೆಡ್ ಅಲ್ಲಿ ಇದೆ, ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಒಂದೇ ತರದ್ದು 2 ಪೀಸ್ ತಗೊಳ್ಳಿ. ಒಂದೇ ತರದ್ದು 2 ಪೀಸ್ ತಗೊಳ್ಳಿ. ಸೊ ಒಂದನ್ನ ನೋಡಿ ಉಲ್ಟಾ, ಇದು ಬಂದು ಉಲ್ಟಾ, ಇದು ಬಂದು ಸೀದಾ. ಇದು ಬಂದು ಸೀದಾ, ಇದು ಬಂದು ಉಲ್ಟಾ. ಸೊ ಉಲ್ಟಾ ಸೈಡ್ ಅಲ್ಲಿ ಇದನ್ನ ಈ ರೀತಿ ಇಟ್ಟು 1/2 ಇಂಚು, ಓಕೆನಾ, 1/2 ಇಂಚಷ್ಟು ಇಲ್ಲಿ ಫ್ಯಾಬ್ರಿಕ್ ಇರಲಿ. ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಐರನ್ ಮಾಡ್ಕೊಳ್ಳಿ. ಸೊ ಐರನ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ಯಾನ್ವಾಸ್ ಸುತ್ತ ಒಂದು 1/2 ಇಂಚಷ್ಟು ನೋಡಿ ಈ ರೀತಿ ಬಿಟ್ಕೊಳ್ಳಿ. 1/2 ಇಂಚ್ಗಿನ ಒಂಚೂರು ಕಡಿಮೆ ತಗೊಂಡ್ರು ಓಕೆ, ಅದಕ್ಕಿಂತ ಜಾಸ್ತಿ ತಗೊಂಬೇಡಿ. ಈ ರೀತಿ ಇಟ್ಕೊಂಡು ಸೊ ಈ ರೀತಿ ಕಟ್ ಮಾಡಿದ ಆದ್ಮೇಲೆ ಇಲ್ಲಿ ಏನಿದೆ ಇದನ್ನ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಇನ್ನೊಂದು ಪೀಸ್ ಇತ್ತಲ್ಲ, ಆ ಇನ್ನೊಂದು ಪೀಸ್ನ ತಗೊಳ್ಳಿ. ಈ ರೀತಿ ಸೊ ಸೀದಾ ಹಾಕೊಳ್ಳಿ. ಸೀದಾ ಹಾಕೊಂಡು ನೋಡಿ, ಈ ಎಲ್ಲಿ ಇಡ್ತೀರಾ ಅಂದ್ರೆ 1/4 ಇಂಚಷ್ಟು ಬಟ್ಟೆ ಇರಲಿ. 1/4 ಇಂಚ್ಗಿನ ಇನ್ನೊಂಚೂರು ಜಾಸ್ತಿ ಇದ್ರು ಓಕೆ, ಸ್ವಲ್ಪ ಓಕೆನಾ, 1/2 ಇಂಚ್ ಬೇಡ. 1/4 ಇಂಚಷ್ಟು ಈ ತರ ಇಟ್ಕೊಂಡು ನೋಡಿ ಸ್ಟಿಚ್ ಹಾಕ್ಲಿ. ಕ್ಯಾನ್ವಾಸ್ ಪಕ್ಕನೆ ಬರ್ಲಿ, ಕ್ಯಾನ್ವಾಸ್ ಮೇಲ್ ಬೇಡ. ಈ ರೀತಿ ಸ್ಟಿಚ್ ಮಾಡಿ. ಈಗ ಸ್ಟಿಚ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಇದಿರುತ್ತಲ್ಲ ಕಚ್ಚಾ, ಇದ್ರಲ್ಲಿ ಈಕ್ವಲ್ ಆಗಿ ಕೆಳಗಡೆ ಇರೋ ಬಟ್ಟೆನು ಕಟ್ ಮಾಡ್ಕೊಳ್ಳಿ. ಈ ರೀತಿ. ಸೊ ಈಗ ನಾಚ್ ಹಾಕೊಳ್ಳಿ ಸುತ್ತ. ನಾವು ಹಾಕಿರೋ ಸ್ಟಿಚ್ ಕಟ್ ಆಗ್ಬಾರ್ದು, ಆ ತರ ನಾಚ್ ಹಾಕೊಳ್ಳಿ. ಈ ತರ ನಾಚ್ ಹಾಕೊಂಡು ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈಗ ಇದನ್ನ ಐರನ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಐರನ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಇಲ್ಲಿ ನಾವು ಬಿಟ್ಟಿರ್ತೀವಲ್ಲ ಕಚ್ಚಾ, ಈ ಏನ್ ಫೋಲ್ಡ್ ಮಾಡಿರ್ತೀವಿ ನೋಡಿ, ಇದು ಫೋಲ್ಡ್ ಮಾಡಿರ್ತೀವಲ್ಲ, ಇದನ್ನ ಈ ಕೆಳಗಡೆ ಏನ್ ಕಚ್ಚಾ ಇದೆ ಅದ್ರ ಪಕ್ಕ ಇಟ್ಕೊಂಡು
ನೋಡಿ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬರುತ್ತೆ. ಈಗ ನೀವೇನ್ ಮಾಡಬೇಕು, ಇದ್ರ ಪಕ್ಕ ಇರುತ್ತೆ ನೋಡಿ, ಇದನ್ನ ಇದ್ರ ಮೇಲಿಟ್ಟಾಗ ಇಲ್ಲಿ ನಮಗೆ 1/4 ಇಂಚಷ್ಟು ಬಟ್ಟೆ ಇರುತ್ತೆ. ಸೊ ಈ ಪಟ್ಟಿ ಏನಿರುತ್ತೆ ಇದನ್ನ ಈ ರೀತಿ ಇಟ್ಕೊಂಡು ಆ ಪಟ್ಟಿ ಪಕ್ಕನೇ, ಓಕೆನಾ, ಆ ಪಟ್ಟಿಯಿಂದ ಆ ಕಡೆನೂ ಹೋಗ್ಬಾರ್ದು ಈ ಕಡೆನೂ ಹೋಗ್ಬಾರ್ದು, ಆ ಪಟ್ಟಿ ಏನಿದೆ ಆ ಪಕ್ಕನೇ ನೀವು ಈ ರೀತಿ ಲೈನ್ ಹಾಕೊಂಡ್ಬಿಡಿ. ಈ ತರ ನೋಡಿ ಮಾರ್ಕ್ ಹಾಕೊಳ್ಳಿ. ಸೊ ಓಪನ್ ಮಾಡಿದಾಗ ನೋಡಿ ಈ ರೀತಿ ಕಾಣುತ್ತೆ. ಸೊ ಸ್ಟಿಚ್ ಎಲ್ಲಿ ಬರಬೇಕು ಎಕ್ಸಾಕ್ಟ್ ಆಗಿ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಆಯ್ತಾ. ಸೊ ಇದಾದ್ಮೇಲೆ ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಒಂದು ಚಿಕ್ಕದಾಗಿ ನಾಚ್ ಹಾಕೊಳ್ಳಿ ಅಥವಾ ಮಾರ್ಕ್ ಹಾಕೊಳ್ಳಿ. ನೋಡಿ ಈ ತರ ಮಾರ್ಕ್ ಹಾಕೊಳ್ಳಿ. ನೋಡಿ ಸೆಂಟರ್ ನಮಗೆ ಗೊತ್ತಾಗ್ಬೇಕಷ್ಟೇ. ಸೊ ಅದನ್ನು ಮಾಡ್ಕೊಳ್ಳಿ. ಈಗ ನಮ್ಮ ಬಾಡಿ ಪಾರ್ಟ್ ಏನಿದೆ, ಸೊ ಇದನ್ನ ಈ ರೀತಿ ಉಲ್ಟಾ ಹಾಕೊಳ್ಳಿ. ಈ ರೀತಿ ಉಲ್ಟಾ ಹಾಕೊಂಡು ನಮ್ ಕಾಲರ್ ಇರುತ್ತಲ್ಲ ನೋಡಿ, ಪಟ್ಟಿ ಇದು. ಸೊ ಇದು ಇಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರ್ತೀವಿ, ಒಂದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರಲ್ಲ. ಅದನ್ನ ಬಾಡಿ ಪಾರ್ಟ್ ಅಲ್ಲಿ ಏನ್ ನಾಚ್ ನಾವು ಹಾಕೊಂಡಿದೀವಿ ಅದೆರಡಕ್ಕೂ ಆ ನಾಚ್ ಮೇಲೆ ಇದನ್ನ ಈ ನಾಚ್ ಆಗಿರೋದನ್ನ ಕರೆಕ್ಟ್ ಆಗಿ ಕೂರಿಸಿ, ಎಲ್ಲಿ ನಾಚ್ ಇದೆ ಅಲ್ಲಿಂದ ಸ್ಟಿಚಿಂಗ್ ನ ಶುರು ಮಾಡಿ, ಆಯ್ತಾ. ನೋಡಿ ಆ ನಾಚ್ ಹತ್ರ ಕರೆಕ್ಟ್ ಆಗಿ ಸೆಂಟರ್ ಮ್ಯಾಚ್ ಆಗ್ಬೇಕು. ಸ್ಟಿಚಿಂಗ್ ಎಲ್ಲಿ ಬರ್ಬೇಕು ಅಂದ್ರೆ ನಾವ್ ಇಲ್ಲಿ ಲೈನ್ ಹಾಕಿದೀವಲ್ಲ ಆ ಲೈನ್ ಮೇಲೆ ಬರ್ಬೇಕು ಸ್ಟಿಚಿಂಗ್. ನೋಡಿ ಈ ರೀತಿ, ಓಕೆನಾ. ಸೊ ಇವಾಗ ಇದನ್ನ ಏನಿದೆ ಇದನ್ನ ಈ ರೀತಿ ಮೆಷರ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಸಮನಾಗಿ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅದನ್ನ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಸೊ ಇದನ್ನ ಇದೇ ರೀತಿ ಇಟ್ಕೊಂಡು ಮಾರ್ಕ್ ಮೇಲೆ ಏನ್ ಮಾರ್ಕ್ ಹಾಕಿದೀವಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡಿ. ಆಚೆ ಹತ್ರ ರಫ್ ಹೊಡ್ಕೊಂಬಿಡಿ, ಈ ತರ ಹಾಕೊಂಡು, ಓಕೆನಾ. ನೋಡಿ ಈ ತರ ಬರುತ್ತೆ. ಈಗ ಇದನ್ನ ಸೀದಾ ಹಾಕೊಳ್ಳೋಣ. ನೋಡಿ ಇದು ಈ ರೀತಿ ಬಂದಿರುತ್ತೆ. ಸೊ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟಾಪ್ ಸೈಡಿಗೆ ಬರುತ್ತೆ. ನಾವು ಏನ್ ಕ್ಯಾನ್ವಾಸ್ ಹಾಕಿರ್ತೀವಿ ಅದು ಟಾಪ್ ಸೈಡಿಗೆ ಬರಬೇಕು. ಸೊ ಎಲ್ಲಿ ಸ್ಟಿಚ್ ನೋಡಿ ಈ ತರ ಇರುತ್ತಲ್ಲ, ಇಲ್ಲಿಂದ ನಾವು ಹಾಕಿರೋ ಸ್ಟಿಚ್ ನಮಗೆ ಕಾಣುತ್ತೆ. ಆ ಸ್ಟಿಚ್ ಮೇಲೆ ಇದನ್ನ ಇಟ್ಟು ಈ ರೀತಿ ನೀವು ಫಿನಿಶಿಂಗ್ ಮಾಡಬೇಕು. ಸೊ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಇದನ್ನ ಅಟ್ಯಾಚ್ ಮಾಡುವಾಗ ಆ ಸ್ಟಿಚ್ ಕಾಣುತ್ತೆ. ಆ ಸ್ಟಿಚ್ ಮೇಲೆ ಪೂರ್ತಿ ಕವರ್ ಮಾಡಬಾರ್ದು, ಸ್ಟಿಚಿಂಗ್ ಇಂದ ಪೂರ್ತಿ ಈ ಕಡೆ ಎಳ್ಕೋಬಾರ್ದು. ಸ್ಟಿಚ್ ಮೇಲೆ ಇದು ಕೂತ್ಕೋಬೇಕು. ಅಂದ್ರೆ ನಾವು ಹಾಕಿರೋ ಸ್ಟಿಚ್ ಟಾಪ್ ಸೈಡ್ ಕಾಣಬಾರ್ದು, ಅದು ಕವರ್ ಆಗ್ಬೇಕಷ್ಟೇ. ಸೊ ನೀಟ್ ಫಿನಿಶಿಂಗ್ ಬರುತ್ತೆ ಈ ತರ ಮಾಡೋದ್ರಿಂದ. ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕಿದ್ನಲ್ಲ, ಈ ನಾಚ್ ಹತ್ರ ಕರೆಕ್ಟ್ ಆಗಿ ಕೂತ್ಕೋಬೇಕದು. ಈ ತರ ಸ್ಟಿಚ್ ಮಾಡ್ಕೊಂಡು ಇದನ್ನ ಹೀಗೆ ಟರ್ನ್ ಮಾಡಿ ನೋಡಿ ಮೇಲ್ಗಡೆ ಇರುತ್ತಲ್ಲ ಅಲ್ಲಿ ನೀವು ಸ್ಟಿಚ್ ಹಾಕ್ಬೇಕು.
ನೋಡಿ ಫಿನಿಶಿಂಗ್ ಎಲ್ಲ ಆಯ್ತು. ನೋಡಿ ನೀಟ್ ಫಿನಿಶಿಂಗ್ ಬಂದಿದೆ. ಟಾಪ್ ಸೈಡ್ ಅಲ್ಲೂ ಅಷ್ಟೇ ನೋಡಿ, ಇನ್ಸೈಡ್ ಇದು ಓಕೆನಾ. ನಾವು ಟಾಪ್ ಸೈಡ್ ಇಟ್ಕೊಂಡು ಸ್ಟಿಚ್ ಹಾಕಿದ್ದು, ಇನ್ಸೈಡ್ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಎಲ್ಲೂ ಒಂಚೂರು ಏನು ಕಚ್ಚಾ ಕಾಣಿಸ್ತಾ ಇಲ್ಲ ಅಥವಾ ಸ್ಟಿಚ್ ಆವಿನ ತರ ಆಡಿರೋದಿಲ್ಲ. ಸೊ ಏನ್ ಹೇಳ್ದೆ ಅದನ್ನ ಫಾಲೋ ಮಾಡಿ ಅಷ್ಟೇ, ಇನ್ನೇನ್ ಎಕ್ಸ್ಟ್ರಾ ಇಲ್ಲ. ಸೊ ಹೇಳ್ದಷ್ಟು ಫಾಲೋ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ನೋಡಿ ಫಿನಿಶಿಂಗ್ ಒಂದು ಒಳ್ಳೆ ನೀಟ್ ಫಿನಿಶಿಂಗ್ ಜೊತೆಗೆ ನಿಮ್ಗೆ ಕಾಲರ್ ನೆಕ್ ಕುರ್ತಿ ವಿತ್ ಡಿಸೈನ್ ಓಕೆನಾ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಕಾಲರ್ ಅಲ್ಲಿ ಬೇಕಾಗಿರೋದೇ ಮೇನು ಫಿನಿಶಿಂಗ್. ಆ ಫಿನಿಶಿಂಗೇ ಕೊಟ್ಟಿಲ್ಲ ಅಂದ್ರೆ ನೀವು ಕಾಲರ್ ನೆಕ್ ಹಾಕಿನೂ ಯೂಸ್ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದೇ ನಾನು ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿ. ಇದ್ರದ್ದು ಡಿಸೈನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಕಾಲರ್ ನೆಕ್ ಇದ್ರಲ್ಲಿ ತೋರಿಸಿದ್ದೀನಿ ಕಂಪ್ಲೀಟ್ ಆಗಿ. ಕಾಲರ್ ನೆಕ್ ಕುರ್ತಿಗೆ ಕಾಲರ್ ಅಟ್ಯಾಚ್ ಮಾಡಿ ಡಿಸೈನ್ ಮಾಡಿ ಕಾಲರ್ ಅಟ್ಯಾಚ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.